ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಶನಿವಾರ. ಇನ್ನು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೈಮ್ ಬಂದು ಕರೆಕ್ಟಾಗಿ ಒಂದು 7:30 7:45 ಅನಿಸುತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ. ಇನ್ನು ನಾನು ಬಂದುಬಿಟ್ಟು ಬೇಗ ಕೆಲಸ ಎಲ್ಲ ಮುಗಿಸಿ ಇನ್ನು ಪೂಜೆ ಕೂಡ ಮಾಡಿದ್ದೆ ಶನಿವಾರ ಇವತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಬಾಗಿಲೆಲ್ಲ ಒರೆಸ್ಬಿಟ್ಟು ಇನ್ನು ರಂಗೋಲಿ ಹಾಕಿ ಹೊರಗಡೆನೂ ರಂಗೋಲಿ ಹಾಕಿ ಇನ್ನು ಪೂಜೆನೂ ಮಾಡಿದ್ದೆ ಇವತ್ತು ಶನಿವಾರ ಅಂತೇಳ್ಬಿಟ್ಟು. ಯಾಕೆಂದರೆ ನೆನ್ನೆ ನವಮಿ ಹಬ್ಬ ಆಯ್ತಲ್ಲ, ಶ್ರೀರಾಮ ನವಮಿ ಹಬ್ಬ. ಇನ್ನು ಬೆಳಗ್ಗೆನೇ ಎಲ್ಲ ಬಂದುಬಿಟ್ಟು ನೆಲೆಲ್ಲ ಒರೆಸಿದ್ನಲ್ವ. ಇವಾಗ ಬಂದುಬಿಟ್ಟು ಇನ್ನು ಬೇಗ ಸ್ನಾನ ಮಾಡ್ಕೊಬಂದ್ಬಿಟ್ಟು ಇನ್ನು ಇದು ಗೋಗಂಜಿರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಇವಾಗ ಹೊರಗಿಂದೆಲ್ಲ ಕಸ ಗುಡಿಸಿ ನೀಟಾಗಿ ನೀರೆಲ್ಲ ಹಾಕ್ಬಿಟ್ಟು ಈಗ ದೀಪ ಹಚ್ಚಿ ಪೂಜೆ ಕೂಡ ಆಯಿತು. ನಂದು ಇವತ್ತು ಬೇಗನೆ ಆಯಿತು ಬೆಳಗ್ಗೆನೆ. ಇನ್ನು ಹೂವು ಬಂದುಬಿಟ್ಟು ಮೊನ್ನೆ ನಾವು ಫಂಕ್ಷನ್ಗೆ ಹೋಗಿದ್ವಲ್ವ, ಫ್ಯಾಮಿಲಿ ಫಂಕ್ಷನ್ಗೆ ಬರಬೇಕಾದ್ರೆ ಹಿರಿಯರಿಂದ ತೊಗೊಂಬಂದಿದ್ದೆ. ಇನ್ನು ಫ್ರಿಜ್ ಇದೆ ಸದ್ಯಕ್ಕೆ, ಅದಿರೋದ್ರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಹಬ್ಬಕ್ಕೂ ಆ ಹೂವು ಆಯಿತು, ಮತ್ತು ಇವತ್ತು ಶನಿವಾರ ಅಲ್ವಾ, ಇವತ್ತು ವಾರಕ್ಕೂ ಕೂಡ ನನಗೆ ಹೂವು ಆಯಿತು. ಇನ್ನೂ ಸ್ವಲ್ಪ ಮಿಕ್ಕಿದ್ದಾವೆ, ಅವು ಕೂಡ ಹಂಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕವರೆಲ್ಲ ಇಟ್ಟಿದ್ದೆ. ಏನೇ ಬೆಳಗ್ಗೆನೇ ಪೂಜೆ ಮಾಡಿದರೆ ಒಂಥರ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಅಡುಗೆಗೆ ಸ್ಟಾರ್ಟ್ ಮಾಡಿದೆ. ಮೊನ್ನೆ ಮೊಳಕೆ ಕಟ್ಟಿದ್ದೆ ಕಾಳು ಬಂದುಬಿಟ್ಟು ಹುಳ್ಳಿಕಾಳು. ಮೊಳಕೆ ಕೂಡ ಚೆನ್ನಾಗಿ ಬಂದಿದ್ವು. ಅವನ್ನ ಬೇಯಿಸ್ಬಿಟ್ಟು ಇವಾಗ ಸ್ವಲ್ಪ ಒಂದೆರಡು ಟೊಮೊಟೊ, ಒಂದೇ ಒಂದು ಬದನೆಕಾಯಿ ಇತ್ತು, ಹಾಗೆ ಅದ್ರ ಜೊತೆಗೇ ಬೇಯಿಸ್ತಾ ಇದ್ದೀನಿ. ಕ್ಯೂಸಂಬ್ರ ಮಾಡಿ ಮುದ್ದೆ ಅನ್ನ ಮಾಡೋಣ ಅಂತ ಹೇಳಿ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಒಂದು ಕಡೆ ಬಂದುಬಿಟ್ಟು ಇನ್ನು ಕಾಳೆಲ್ಲ ಬೇಯಿಸೋಕೆ ಇಟ್ಟಿದ್ದೆ. ಅವು ಕೂಡ ಬೇಗ ಬೇಯ್ತವೆ. ಇವಾಗ ಮೊಳಕೆ ಕಾಳಿಗೂ ಮತ್ತು ಮೊಳಕೆ ಕಟ್ಟದೇ ಇರೋ ಕಾಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಅವಂತೂ ಸಖತ್ತು ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಬಟ್ ಮೊಳಕೆ ಕಟ್ಟಿರೋ ಕಾಳಂತೂ ಬೇಗನೆ ಬೇಯುತ್ತೆ. ಯಾಕೆಂದರೆ ನೀರಲ್ಲೆಲ್ಲ ಚೆನ್ನಾಗಿ ನೆಂದ್ಬಿಟ್ಟು ಮೊಳಕೆ ಬಂದಿರ್ತಾವಲ್ವ, ಆಗಲೇ ಮೆತ್ತಗಾಗಿರ್ತವೆ, ಅದಕ್ಕೆ ಬೇಗನೆ ಬೇಯ್ತವೆ. ಇಲ್ಲಿ ನೋಡ್ಬೋದು, ಈ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಬೆಳಗ್ಗೆನೇ ಬಂದ ತಕ್ಷಣ ಫಸ್ಟ್ ಅಕ್ಕಿ ನೆನೆಸ್ಬಿಡ್ತೀನಿ ನಾನು, ಇಲ್ಲಾಂದರೆ ಇದು ಬೇಗ ನುಣ್ಣಗಾಗೋದಿಲ್ಲ, ಮತ್ತು ಅಂದರೆ ಅಕ್ಕಿ ಬೇಗ ಬೇಯೋದಿಲ್ಲ, ಮತ್ತು ಅನ್ನ ಕೂಡ ಚೆನ್ನಾಗಿ ಆಗೋದಿಲ್ಲ. ಒಂಥರ ಮೆತ್ತಿಗೆ ಆ ಥರ ಎಲ್ಲ ಗಂಜಿ ಸುತ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅನ್ನ ಮಾಡಿ ಸ್ವಲ್ಪ ಬಸಿದ್ಬಿಟ್ರೆ ಚೆನ್ನಾಗಿ ಅನ್ನ ಆಗುತ್ತೆ. ಇನ್ನು ಅನ್ನ ಕೂಡ ಆಯಿತು, ಕಾಳು ಕೂಡ ಬೆಂದು ಎಲ್ಲ ಕೂಡ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕಾಳು. ಈ ಕಡೆ ಬಂದುಬಿಟ್ಟು ಇನ್ನು ಮುದ್ದೆ ಕೂಡ ಇಟ್ಟಿದ್ದಾಗಲೇ ಬೇಗ ಮಾಡೋಣ ಅಂತ ಹೇಳಿ. ಇನ್ನು ಗುಂಡ ಕೂಡ ಅಂಗನವಾಡಿಗೆ ಹೋಗ್ಬೇಕಲ್ವ, ಹಾಗಾಗಿ ಅವನ್ನ ಕಳಿಸೋಣ, ಬೇಗ ಊಟ ಮಾಡಿಸಿ ಅಂತ ಹೇಳಿ ಬೇಗ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ಫೈನಲಿ ನಮ್ಮದು ಮುದ್ದೆನೂ ಆಯಿತು, ನಮ್ಮ ಮನೆಯವ್ರದ್ದು ಊಟ ಆಯಿತು. ಗುಂಡಂದು ಊಟ ಮಾಡಿಸಿ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ರೆಡಿ ಮಾಡಿಸಿ ಇವಾಗ ಕಳಿಸ್ತಾ ಇದ್ದೀನಿ. ಹೋಗಿ ಬರ್ತಾನೆ ಸಂಜೆಗೆ. ಅವನು ಹೋದ, ಇನ್ನು ಅವನ್ನ ಕಳಿಸ್ಬಿಟ್ಟು ನಾನು ಆಮೇಲೆ ಊಟ ಮಾಡ್ತೀನಿ. ಅವರಿಬ್ಬರು ಹೋದ್ರಂತೂ ಇನ್ನು ನಾನು ಫ್ರೀ ಇರ್ತೀನಲ್ವ, ಅವಾಗ ಬೇಗ ಕೆಲಸ ಮಾಡ್ಕೊತೀನಿ. ಇನ್ನು ಅವರಿಬ್ಬರು ಇದ್ರಂತೂ ನನಗೆ ಬೇಗ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಹಾಗಾಗಿ ಅವರಿಬ್ಬರನ್ನ ಅತ್ಲಾಗೆ ಊರೊಳಗೆ ಕಳಿಸ್ಬಿಟ್ಟು ಇನ್ನು ನಾನು ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಪಾತ್ರೆ ಎಷ್ಟು ಪಾತ್ರೆ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ರಾತ್ರಿ ಕೂಡ ಹಂಗೆ ಇಟ್ಟಿದ್ದೆ, ತೊಳೆದಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಕೂಡ ಅಡುಗೆ ಮಾಡಿರೋ ಕೂಡ ಇನ್ನು ಇಷ್ಟು ಪಾತ್ರೆ ಇತ್ತು, ಅದಕ್ಕೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಇನ್ನು ಡಬ್ಬಗೆ ನೀರು ಬಿಡ್ತಾಯಿದ್ದೀನಿ. ಹೆಂಗೋ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಈಗ ಹೆಂಗೋ ಇರೋ ಹತ್ರನೇ ನೀರು ಬರುತ್ತಲ್ಲ, ಬೇಗ ತೊಳೆದಾಕ್ಬೋದು. ಇನ್ನು ಅದಕ್ಕೋಸ್ಕರ ಇನ್ನು ಅಷ್ಟು ಪಾತ್ರೆ ಇದ್ದವು, ಅವೆಲ್ಲ ಕೂಡ ತೊಳೆದು, ಇನ್ನು ಬಟ್ಟೆ ಕೂಡ ಜಾಸ್ತಿ ಇದ್ದು ಬಟ್ಟೆ ಎಲ್ಲ ಸರ್ಪ್ ಹಾಕಿ ನೆನೆಸ್ದೆ. ಇನ್ನು ಅಷ್ಟರಲ್ಲೇ ನಮ್ಮ ಮನೆಯವರು ಇದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಬಾ ಅಂತ ಹೇಳಿದ್ರು. ಮತ್ತು ನಾನು ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಇಲ್ಲೇ ಮತ್ತು ಅಲ್ಲಿ ಶೆಡ್ ಹತ್ರ ಅಲ್ಲಿ ಒಂದು ಸ್ವಲ್ಪ ಜಾಗ ಇದೆ, ಮತ್ತು ಮನೆ ಮುಂದೆ ಎಲ್ಲ ಗಿಡ ಇದಾವಲ್ವ, ಅದೆಲ್ಲ ಕೂಡ ಇವತ್ತು ಕ್ಲೀನ್ ಮಾಡಿದ್ವಿ. ಇದು ಬಂದುಬಿಟ್ಟು ನಾವು ಮಧ್ಯಾಹ್ನ ಟೈಮ್ ಕೆಲಸ ಇಟ್ಕೊಂಡ್ವಿ. ಸಖತ್ತು ಬಿಸಿಲು, ಸುಮ್ಮನೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಆದರೂ ಕೂಡ ಮಾಡಲೇಬೇಕಲ್ವ, ಮಾಡ್ತಾಯಿದ್ದೀವಿ. ಇನ್ನು ಮುಗೀತಲ್ವ, ಇನ್ಮೇಲೆ ಎಲೆ ಎಲ್ಲ ಉದುರೋದು, ಅದಕ್ಕೆ ಇನ್ನು ಲಾಸ್ಟು ಎಲ್ಲ ಗಿಡನೂ ಚೆನ್ನಾಗಿ ಚಿಗುರ್ಕೊಂಡ್ಬಿಟ್ಟಿದ್ದಾವೆ. ಅದಕ್ಕೆ ಇನ್ನು ಎಲೆ ಎಲ್ಲ ಬಾಚಿ ತಿಪ್ಪೆಗೆ ಹಾಕ್ತಾಯಿದ್ದೀವಿ. ಅದೆಲ್ಲ ಸ್ವಲ್ಪ ಕೊಳೆತು ಗೊಬ್ಬರ ಆಗುತ್ತೆ ಅಂತ ಹೇಳಿಬಿಟ್ಟು. ಇದೆಲ್ಲ ನಮ್ಮ ಮನೆ ಪಕ್ಕದಲ್ಲಿ ಇರೋದು, ಇದೆಲ್ಲ ಸ್ವಲ್ಪ ಜಾಗ ತುಂಬ ಗಲೀಜಿತ್ತು, ಸಖತ್ತು ಎಲೆ ಉದುರಿಬಿಟ್ಟಿದ್ವು. ಎಷ್ಟು ದಿನದಿಂದ ಉದುರಿದ್ವು ಹಂಗೆ ಇತ್ತು, ಒಂದು ಸತಿನೂ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕೆ ಹೆಂಗಿದ್ರು ಕೂಡ ಮತ್ತೆ ಉದುರೋದಿಲ್ಲ ಈ ಸರಿ. ಇದೊಂದು ಸತಿ ಕ್ಲೀನ್ ಮಾಡಿಬಿಟ್ರೆ ಇನ್ನು ನೆಕ್ಸ್ಟು ಯಾವಾಗನ್ನ ಸ್ವಲ್ಪ ತುಂಬ ಗಲೀಜಾದಮೇಲೆ ಮತ್ತೆ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಹುಳ ಅವು ಇವು ಬರ್ತಾ ಇರ್ತವೆ ಅಂತ ಹೇಳಿ ಇನ್ನು ಇವತ್ತು ಫೈನಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಇನ್ನು ತೋಟದಲ್ಲಂತೂ ಇದ್ದಾಗ ಪ್ರತಿಯೊಂದು ಕೆಲಸನೂ ನೋಡ್ಕೋಬೇಕು, ಪ್ರತಿಯೊಂದು ಕೆಲಸನೂ ಮಾಡಬೇಕು ನಾವೇ. ಹಾಗಾಗಿ ಎಲ್ಲ ಕೂಡ ಸ್ವಲ್ಪ ಬೇಗನೆ ಮಾಡಿ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದಂತ ಹೇಳಿ ಇನ್ನು ಇವತ್ತು ಫೈನಲಿ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಬಂದುಬಿಟ್ಟು ಅಡಿಕೆ ಗಿಡ ಇಟ್ಟಿರೋದು ಇವೆಲ್ಲ ಇದ್ದು, ಕವರ್ಗಳೆಲ್ಲ ಇದ್ದು, ಅಂದರೆ ಪಾಕೆಟ್ ಮಾಡ್ತಾರಲ್ಲ, ಪಾಕೆಟಲ್ಲೆಲ್ಲ ಇಡೋದು, ಅದೆಲ್ಲ ಕೂಡ
ಮುಂಚೆ ಅಡಿಕೆ ಸೊಸೆ ಎಲ್ಲ ಹಾಕ್ಬಿಟ್ಟು ಹಂಗೆ ಬಿಟ್ಟಿರೋವು ಅವೆಲ್ಲ ಕೂಡ ಜಾಸ್ತಿ ಇದ್ದಾವೆ. ಬಟ್ ಅದರಲ್ಲಿ ಗಿಡ ಏನಿಲ್ಲ, ಸುಮ್ಮನೆ ಪಾಕೆಟಲ್ಲಿ ಮಣ್ಣೊಂದಿದೆ ಅಷ್ಟೇ. ಇನ್ನು ಅವನ್ನೆಲ್ಲ ತೆಗಿಯೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರೆಲ್ಲ ಕೂಡ ಅಲ್ಲೇ ಜಾಸ್ತಿ ಇರೋದು, ಇನ್ನು ತೆಗಿಬೇಡ ಅಲ್ಲೇ ಇರಲಿ ಬಿಡು ಅವು ಅಂತ ಅಂದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಮನೆಯಿಂದ ಎಲ್ಲ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದೇ ಒಂದು ಹಾವಿದೆ, ಅದರದ್ದೇ ಸ್ವಲ್ಪ ಭಯ ನಮಗೆ. ಅದು ಬಂದುಬಿಟ್ಟು ನನ್ನ ನಾಗರಾವು ಯಾವಾಗಲೂ ಕೂಡ ಓಡಾಡ್ತಾ ಇರುತ್ತೆ. ಬೈ ಚಾನ್ಸ್ ಅದು ಮನೆ ಹಿಂದೆ ಆ ಕಡೆ ಎಲ್ಲ ಓಡಾಡ್ತಿರುತ್ತೆ. ಏನಾದರೂ ಮಿಸ್ಸಾಗಿ ಈ ಕಡೆ ಸೈಡ್ ಬಂದುಬಿಟ್ರಂತೂ ಸ್ವಲ್ಪ ಕಷ್ಟನೇ. ಇನ್ನು ಮನೇಲಿದ್ದಾಗ ಸ್ವಲ್ಪ ಸೌಂಡು ಅದು ಇದು ಮಾಡ್ಕೊಂಡಿದ್ರೆ ಬರೋದಿಲ್ಲ. ಇನ್ನು ಸೈಲೆಂಟಾಗಿದ್ದಾಗ ಯಾವಾಗ ಹೆಂಗೆ ಬರುತ್ತೆ ಅನ್ನೋದು ಹೇಳೋದಕ್ಕಾಗೋದಿಲ್ಲ, ಅಷ್ಟು ಭಯ. ಇನ್ನು ರೀಸೆಂಟಾಗಿ ಮೊನ್ನೆ ನಮ್ಮ ಮನೆಯವ್ರಿಗೆ ಮತ್ತೆ ಒಂದು ಸತಿ ನೋಡಿದ್ದಾರೆ. ಅದಕ್ಕೆ ಮಗು ಬೇರೆ ಇದ್ದಾನೆ, ಸುಮ್ಮನೆ ಯಾಕೆಲ್ಲ ಶಾದ್ರೆ ಎಲ್ಲ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು, ಇನ್ನು ಹೆಂಗಿದ್ರು ಕೂಡ ಕ್ಲೀನ್ ಮಾಡಬೇಕಿತ್ತು. ಅದಕ್ಕೆ ಸ್ವಲ್ಪ ಹತ್ತತ್ರ ಇರೋ ಗಿಡಗಳಿಗೆಲ್ಲ ಕೂಡ ಎಲೆ ಎಲ್ಲ ಹಂಗೆ ಅದಕ್ಕೆ ನೀಟಾಗೆಲ್ಲ ಹಾಕ್ಬಿಟ್ಟೆ. ಯಾಕೆಂದರೆ ಅಲ್ಲೇ ಮಳೆ ಬಂದ್ರಂತೂ ಕೊಳೆತ್ಬಿಟ್ಟು ಅಲ್ಲೇ ಗೊಬ್ಬರ ಆಗುತ್ತೆ. ಇನ್ನು ಜಾಸ್ತಿ ಇದೆ ಅಂದರೆ ಎಲ್ಲ ಕೂಡ ಗುಡ್ಡೆ ಹಾಕ್ಬಿಟ್ಟು ಇನ್ನು ತಿಪ್ಪೆಗೆಲ್ಲ ಎತ್ತಾಕ್ಬರೋದು. ಇನ್ನು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ ಆದಷ್ಟು. ಇನ್ನು ನಮ್ಮ ಮನೆಯವರೊಬ್ಬರೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸರಿ ಬಿಡು ನಾನೆಲ್ಲ ಗೂಡ್ಸ್ಕೊಡ್ತೀನಿ, ನೀನು ತುಂಬಾಕು ಅಂತ ಹೇಳಿ ಇನ್ನು ಬಂದರೆ ಕಡ್ಡಿ ಇತ್ತು, ಆ ಕಡ್ಡಿಗೆ ಟೈಟಾಗಿ ತಂತಿ ಸುತ್ತಬಿಟ್ಟು ಕೊಟ್ಬಿಟ್ರು ನಮ್ಮ ಮನೆಯವರು. ಇದರಲ್ಲೆಲ್ಲ ಬಳಿ ಚೆನ್ನಾಗಿ ಬರುತ್ತೆ ಎಲೆ ಎಲ್ಲ ಅಂತ ಹೇಳಿ, ಸರಿ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಎಲ್ಲ ಒಂದೇ ಹತ್ರ ಗುಡ್ಡೆ ಹಾಕ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರೆಲ್ಲ ತುಂಬಿ ತಿಪ್ಪೆಗೆ ಹಾಕ್ತಾಯಿದ್ದಾರೆ. ಹಿಂಗೆ ಒಬ್ಬರು ಮಾಡೋದಕ್ಕೂ ಇಬ್ಬರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಂಗೆ ಯಾವುದೇ ಒಂದು ಕೆಲಸದಲ್ಲಿ ಇನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ನಮಗೇನಾದರೂ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇದೆ ಅಂದರೂ ಕೂಡ ಅವ್ರು ಹೆಲ್ಪ್ ಮಾಡಿದ್ರು ನಮಗೂ ಕೂಡ ಈಸಿ ಆಗುತ್ತೆ. ಹಂಗೆ ಏನೇ ಹೇಳಿ ಹೆಣ್ಮಕ್ಳು ಕೆಲಸಗಳಂತ ಅಂದಾಗ ಮನೆ ಕೆಲಸ ಯಾರು ಕೂಡ ಜಾಸ್ತಿ ಹೆಲ್ಪ್ ತೊಗೊಳ್ಳಲ್ಲ. ಕೆಲವರು ತೊಗೊತಾರೆ, ಇನ್ನು ಕೆಲವ್ರು ತೊಗೊಳ್ಳೋದಿಲ್ಲ. ಕೆಲವ್ರು ಮಾಡಿಕೊಡ್ತಾರೆ, ಕೆಲವ್ರು ಮಾಡಿಕೊಡೋದಿಲ್ಲ, ಆಗಿರುತ್ತೆ. ಇನ್ನು ಏನೇ ಕೆಲಸ ಇದ್ದರೂ ಕೂಡ ನಾನೇನು ಕೂಡ ನಮ್ಮ ಮನೆಯವ್ರಿಗೆ ಹೇಳೋದಿಲ್ಲ, ಎಲ್ಲ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಹೊರಗಿನ ಕೆಲಸ ತಂದು ಕೊಡೋದು ಏನಾದರೂ ಇದ್ದರೆ ಮಾತ್ರ ಹೇಳ್ತೀನಿ ಅಷ್ಟೇ. ಇಲ್ಲ ಒಂದು ಸತಿನೇ ನಾನು ಹೋದಾಗ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಮತ್ತು ಅವ್ರಿಗೆ ಹಗಲೆಲ್ಲ ಕೂಡ ಏನು ಹಿಂಸೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಹಿಂಗಿರುತ್ತೆ ಒಂದೊಂದು ಸತಿ ಸಿಚುವೇಶನ್ನು. ಹಾಗೆ ಸದ್ಯಕ್ಕೆ ಇವತ್ತಂತೂ ಫುಲ್ಲು ಕೆಲಸ ಮಾಡಿಬಿಟ್ಟೆ. ಸಖತ್ತು ಬಿಸಿಲಲ್ಲೇ ಕೂಡ ಎಲ್ಲ ಬಳ್ದು ಎಲ್ಲ ತುಂಬಾಕಿ ಸ್ವಲ್ಪ ಕೆಲಸನ ಜಾಸ್ತಿ ಮಾಡಿದೆ. ಬಟ್ ವೀಡಿಯೋ ಮಾತ್ರ ಸ್ವಲ್ಪನೇ ಮಾಡ್ಕೊಂಡಿದ್ದು, ಜಾಸ್ತಿ ಮಾಡಲಿಲ್ಲ ನಾನು. ಇನ್ನು ಬಿಸಿಲಂದ್ರೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಫೋನ್ ಎಲ್ಲಿಟ್ಟರು ಕೂಡ ಭಯ. ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ಎಲ್ಲಿ ಹೊಡೆದೋಗುತ್ತಪ್ಪ, ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅನ್ನೋ ರೇಂಜ್ಗೆ ಭಯ ಅನಿಸ್ತಾ ಇರುತ್ತೆ. ಅಷ್ಟು ಹೀಟ್ ಆಗಿಬಿಡುತ್ತೆ ಮೊಬೈಲು. ಇನ್ನು ಬಿಸಿಲಲ್ಲೂ ಕೂಡ ಇಡೋದಕ್ಕಾಗೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಂತೂ ಆಗಲಿಲ್ಲ. ಇನ್ನು ಈ ಕಡೆ ಬಂದುಬಿಟ್ಟು ಎಲ್ಲ ಗೂಡಿಸ್ತಾ ಇದ್ದೀನಿ. ನಮ್ಮ ಮನೆಯವರಲ್ಲಿ ಎಲ್ಲ ತುಂಬಕ್ಕೆ ಬರ್ತೀನಿ, ಅಲ್ಲಿ ಶೆಡ್ ಇದ್ದರೆ ಸ್ವಲ್ಪ ಎಲ್ಲ ಗೂಡ್ಸಿ ಹೋಗೋ ಅಂತಂದರು. ಇನ್ನು ಈ ಕಡೆ ಬಂದುಬಿಟ್ಟು ಎಲ್ಲ ಗೂಡಿಸ್ತಾ ಇದ್ದೀನಿ. ಎಲ್ಲ ಗೂಡಿಸ್ಬಿಟ್ಟು ಗುಡ್ಡೆ ಹಾಕಿದೆ ತೊಗೊಂಬಂದು ಅವರು ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಾಯಿ ಬೀಳ್ತಾ ಇರುತ್ತೆ. ಇದು ಏನು ಕಾಯೋ ನಾನು ಕೇಳಿಲ್ಲ ನಮ್ಮ ಮನೆಯವ್ರನ್ನ. 2-3 ಗಿಡನೇ ಏನಿದ್ದಾವೆ, ಸಖತ್ತು ಕಾಯಿ ಬಿಟ್ಬಿಟ್ಟು ಎಲ್ಲ ಉದುರಿಬಿಟ್ಟಿದೆ. ಅದೇ ಜಾಸ್ತಿ ಇದೆ ಸುಮ್ಮನೆನೂ. ಇನ್ನು ಎಷ್ಟು ಗೂಡ್ಸಿದ್ರು ಕೂಡ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಅಷ್ಟು ಇದು ಆದರೂ ಕೂಡ ಬಿಡಲಿಲ್ಲ. ಎಲ್ಲ ಕೂಡ ನೀಟಾಗಿ ಎಲ್ಲ ಗೂಡಿಸ್ಕೊಂಡು ಇನ್ನು ಗುಡ್ಡೆಗೆ ಹಾಕ್ಕೊಟ್ಟೆ. ನಮ್ಮ ಮನೆಯವರೆಲ್ಲ ಇದು ಮಾಡ್ತಾರಂತ ಹೇಳಿ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೂ ಮತ್ತೆ ಒಂದು ಎಕ್ಸ್ಟ್ರಾ ಕೂಲಿಯರ್ನ ಇಟ್ಕೊಬಿಟ್ಟು ಮಾಡಿಸ್ಬೇಕಾಗುತ್ತೆ. ಇನ್ನು ಅವ್ರನ್ನೆಲ್ಲ ಇಡೋದಿನ್ನೇನು, ಮೇಲೆ ಕೆಲಸನೇ ತಾನೇ, ಎಲ್ಲ ನಾವೇ ಕ್ಲೀನ್ ಮಾಡೋಣ ಬಿಡು, ಇನ್ನು ನಾವೇ ತಾನೇ ಇರೋದು, ಇನ್ನು ಓನರ್ ಬಂದೇನಿರೋದಿಲ್ಲ, ನಾವಿರೋವಾಗೆಲ್ಲನೂ ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೂಡ ಇವತ್ತು ಕ್ಲೀನ್ ಮಾಡಿಸ್ದೆ. ಮತ್ತು ಮನೆ ಮುಂದೆನೂ ಅಷ್ಟೇ, ಅಲ್ಲಿ ಕೂಡ ತುಂಬ ಎಲೆ ಉದುರಿತ್ತು, ಸಖತ್ತು ಎಲೆ ಉದುರಿಬಿಟ್ಟಿತ್ತು. ಒಂದು ಸತಿ ಜೋರಾಗಿ ಗಾಳಿ ಬಂದ್ರಂತೂ ಇನ್ನು ಬರೋ ಎಲೆ ಎಲ್ಲನೂ ಸೀದಾ ಮನೆ ಮುಂದೆನೇ ಬರೋವು. ಮನೆ ಹತ್ರ ಅಷ್ಟೇ ಗುಡಿಸಿ ಸಾಕಾಗೋದು, ಅಷ್ಟು ಎಲೆ ಬರ್ತಾಯಿತ್ತು. ಬಟ್ ನಾವು ಬಂದು ಇಲ್ಲಿ ಇದ್ದಾಗಿಂದ ತುಂಬ ಮೇಲೆ ಅನಿಸುತ್ತೆ, ಪರವಾಗಿಲ್ಲ. ಎಲ್ಲ ಅವಾಗವಾಗ ಎಲ್ಲ ಕ್ಲೀನಾಗಿ ಇಟ್ಕೊತೀನಿ, ಕ್ಲೀನ್ ಮಾಡ್ತಾ ಇರ್ತೀನಲ್ಲ, ಅಷ್ಟೊಂದೇನು ಅನಿಸೋದಿಲ್ಲ. ಇನ್ನು ಫೈನಲಿ ಎಲ್ಲ ಕೂಡ ಗೂಡಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ತುಂಬ ಒಂಥರ ಬಿಸಿಲಲ್ಲಿ ಸುಸ್ತಾಗ್ಬಿಡ್ತು. ಆದ್ರೂ ಬಟ್ಟೆ ಬೇರೆ ನೆನೆಸಿದ್ನಲ್ವ, ಒಗಿಲೇಬೇಕಾಯಿತು. ಆಗಲೇ ಸುಮಾರಾಗಿ ಮೋಡ ಆಗ್ತಾಯಿತ್ತು. ಇದೇನಪ್ಪ ಇವತ್ತು ಬಿಸಿಲು ಬರುತ್ತೆ ಇಲ್ಲ, ಆಗಲೇ ಫುಲ್ಲು ಮೋಡ ಆಗಿದೆ. ಇಷ್ಟೊತ್ತು ಕೆಲಸ ಮಾಡಿದಾಗ ಫುಲ್ಲು ಬಿಸಿಲು. ಇವಾಗ ನೋಡಿ ಬಟ್ಟೆ ಒಗಿತಾ ಇದ್ದೀನಿ, ನೀರಲ್ಲಿ ಆಡ್ತಾ ಇದ್ದೀನಿ. ಇವಾಗ ಬಿಸಿಲಿಲ್ಲ, ಮೋಡ ಆಗ್ತಾಯಿದೆ ಅಂತ ಅಂದ್ಕೊಂಡು ಇನ್ನು ಬೇಗ ಒಗ್ದಾಕ್ತಾ ಇದ್ದೀನಿ. ಈ ಕೊಳೆ ಆಗಿಲ್ಲ, ಡೈಲಿ ಹಾಕ್ಕೊಂಡು ಬಿಚ್ಚಾಕಿರೋ ಬಟ್ಟೆನೇ, ಆದರೂ ಕೂಡ ಚೆನ್ನಾಗಿ ಒಗಿಬೇಕಲ್ವ, ಇನ್ನು ಒಗಿಲೇಬೇಕಾಗುತ್ತೆ. ಮತ್ತು ಹಂಗೆ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇವತ್ತು ಶನಿವಾರ ಆದಷ್ಟು ಕೆಲಸ ಎಲ್ಲ ಇವತ್ತು ಮುಗಿಸ್ಕೊಬೇಕು ಅಂತ ಹೇಳಿ. ಇನ್ನು ಭಾನುವಾರ ಅಂತಂದರೆ ಸ್ವಲ್ಪ
ಅಡುಗೆ ಕೆಲಸ ಅದು ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಗುಂಡನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನಾನು. ಹಾಗಾಗಿ ಇನ್ನು ಅವನ್ನ ನೋಡ್ಕೋಬೇಕಾಗುತ್ತೆ. ಅವನು ಅಂಗನವಾಡಿಗೆ ಹೋದಾಗ ಏನು ಅಷ್ಟೊಂದು ನನಗೆ ಟೆನ್ಷನ್ ಇರಲ್ಲ, ಆರಾಮಾಗಿರ್ತೀನಿ. ಅವ್ನು ಮನೇಲಿ ಇದ್ದಾನೆ ಅಂತಂದರೆ ಫುಲ್ ಅವ್ನು ನೋಡಿಕೊಂಡೇ ಇರಬೇಕಾಗುತ್ತೆ. ಹಾಗೆ ಯಾರೇ ಆಗಲಿ ತೋಟದಲ್ಲಿದ್ದೀವಿ ಅನ್ನುವಾಗ ಮಕ್ಕಳು ತುಂಬ ಹುಷಾರಾಗಿ ನೋಡ್ಕೋಬೇಕು. ಹಂಗಾಗಿ ಇಲ್ಲಿ ಅಷ್ಟೇ ನಾವು ಅವನು ಒಬ್ಬೊಬ್ಬನೇ ಬಿಡೋದು, ಇಲ್ಲ ಒಬ್ಬನ್ನೇ ಆಟ ಆಡೋದಕ್ಕೆ ಬಿಡೋದು, ಒಬ್ಬನ್ನೇ ಇರೋದಕ್ಕೆ ಬಿಡೋದಿಲ್ಲ. ನಾವು ಯಾರಾದರೂ ಒಬ್ಬರು ನೋಡಿಕೊಂಡೇ ಇರ್ತೀವಿ. ಅಷ್ಟು ಇದು ನಮಗೆ. ಹಾಗಾಗಿ ನಾಳೆ ಆರಾಮಾಗಿ ಅವನ ಜೊತೆ ಇರ್ಬೋದು ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಟಯರ್ಡ್ ಆದರೂ ಪರವಾಗಿಲ್ಲ, ಬೇಗ ಮುಗಿಸ್ಕೊಂಬಿಡೋಣ ಅಂದ್ಕೊಂಡಿರೋ ಕೆಲಸ ಅಂತ ಹೇಳಿ ಇನ್ನು ಬಟ್ಟೆಯಲ್ಲಿ ಒಗಿತಾ ಇದ್ದೀನಿ. ನೆನ್ನೆ ಸಾಯಂಕಾಲ ಮನೆಯಿಂದ ಹೊಸ ಬಟ್ಟೆ ಹಾಕ್ಕೊಬಂದ ನಮ್ಮ ಧನು. ನಾವು ಬಂದ ತಕ್ಷಣವೇ ಬಿಚ್ಚಾಕ್ಬಿಟ್ಟ ಇಲ್ಲಿ. ಮತ್ತೆ ಅವು ಸುಮ್ಮನೆ ಒಗಿಬೇಕು, ಸುಮ್ಮನೆ ನೀರಿಗೆ ಹಾಕಬೇಕು ಅವನ್ನ. ಅಷ್ಟು ಇದು. ಮಕ್ಕಳಂತೂ ಒಬ್ಬರು ಏನಾದರೂ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾರೆ ಚೆನ್ನಾಗಿರೋದು ಅಂತಂದರೆ ಆಗಲಿ ಇನ್ನೊಬ್ರಿಗೆ ಅದೇ ಬೇಕು ಅನ್ನೋ ಮೈಂಡ್ಸೆಟ್ ಬಂದುಬಿಡುತ್ತೆ. ಎಷ್ಟು ಬೇಡ ಬೇಡ ಅಂದರೂ ಕೂಡ ನನ್ನ ಮಗ ಹಠ ಮಾಡ್ತಾಯಿದ್ದ. ಇನ್ನು ಪವಿತ್ರ ಅಂತೂ ಬಿಡೋದೇ ಇಲ್ಲ. ಅವಳು ಇರಲಿ ಬಿಡೋಕೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನು ಹಾಕ್ಬಿಟ್ಲು. ಇನ್ನು ಏನು ಮಾಡೋಕ್ಕಾಗುತ್ತೆ ಹೇಳಿ, ಇನ್ನು ಚಿಕ್ಕ ಮಕ್ಳಂದಮೇಲೆ ಹಂಗೇ ಹೆಂಗೋ ನಾವು ಅವನ ಜೊತೆ ಇದ್ದು ಸರಿ ಹೋಯಿತು. ಇನ್ನು ಇರಲಿಲ್ಲ ಅಂತಂದಿದ್ರೆ ಸುಧಾರಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಷ್ಟು ಹಠ ಮಾಡಿಬಿಡ್ತಾನೆ ಅವನು. ಸಖತ್ತು ಕಲ್ತ್ಬಿಟ್ಟಿದ್ದಾನೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಮುದ್ದು ಮಾಡೋದು ಜಾಸ್ತಿ ಆಯ್ತು ಅನಿಸುತ್ತೆ. ಒಂದು ಸ್ವಲ್ಪ ಹಂಗೆ ಇದು ಮಾಡ್ಕೊಬೇಕು, ಇಲ್ಲಾಂದರೆ ಇನ್ನೂ ಸಖತ್ತು ತರಲೆ ಕಲ್ತು ಬಿಡ್ತಾನೆ. ಇನ್ನು ಫೈನಲಿ ನಾನು ಬಟ್ಟೆ ಎಲ್ಲ ಒಗೆಯವ ಅದು. ಇನ್ನು ಫಸ್ಟು ಟ್ರಿಪ್ಪು ಗುಂಡಿನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಎಲ್ಲ ಒಣಗಾಕಿ ಬಂದುಬಿಟ್ಟು ಇವಾಗ ನನ್ನ ಬಟ್ಟೆ ಮತ್ತು ನಮ್ಮ ಮನೆಯವ್ರ ಬಟ್ಟೆ ಎಲ್ಲ ಒಗೆದು ಇವಾಗ ನೀಟಾಗಿ ಜಾಲಿಸ್ತಾ ಇದ್ದೀನಿ. ಹೆಂಗೋ ನೀರು ಬರ್ತಾ ಇತ್ತು, ಸದ್ಯ ನೀರು ಇಟ್ಕೊಂಬಿಟ್ಟು ಇನ್ನೆಲ್ಲ ಒಗೆದ್ಬಿಟ್ಟು ಇವಾಗೆಲ್ಲ ನೀಟಾಗಿ ಜಾಲಿಸ್ಬಿಟ್ಟು ಒಣಗಾಕೋಣ ಅಂತ ಹೇಳಿ ಜಾಲಿಸ್ತಾ ಇದ್ದೀನಿ ಬಟ್ಟೆನ. ಇನ್ನು ತುಂಬ ಜನ ಇಷ್ಟಪಟ್ಟು ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ ಮತ್ತು ಲೈಕ್ಸ್ ಕೂಡ ಕೊಡ್ತಾ ಇಲ್ಲ. ಸುಮ್ಮನೆ ಹಿಂಗೆ ಬರ್ತೀರಾ ಮತ್ತು ಕ್ಲಿಕ್ ಮಾಡ್ತೀರಾ, ಸ್ವಲ್ಪ ವೀಡಿಯೋ ನೋಡ್ತೀರಾ ಮತ್ತು ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ದಯವಿಟ್ಟು ಫುಲ್ಲು ವ್ಲಾಗ್ ನೋಡಿ. ಫುಲ್ಲು ವ್ಲಾಗ್ ನೋಡಿದ್ರೆ ಮಾತ್ರ ಏನಾದರೂ ನಿಮಗೆ ಅರ್ಥ ಆಗುತ್ತೆ. ಮತ್ತು ನಾನು ವ್ಲಾಗ್ ಮಾಡಿರೋದಕ್ಕೂ ಕೂಡ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಅರ್ಧಂಬರ್ಧ ನೋಡೋದು ಮತ್ತು ಸ್ಕಿಪ್ ಮಾಡಿ ಹೋಗೋದು ಮತ್ತು ಫುಲ್ಲು ನೋಡದೇ ಇರೋ ಥರನೂ ಇರೋದು, ಆ ಥರ ಎಲ್ಲ ಮಾಡಿದ್ರೆ ಕೂಡ ನನಗೂ ಕೂಡ ಏನು ಯೂಸ್ ಇಲ್ಲ. ಹಂಗೆ ಮಾಡಿಬಿಟ್ಟು ದಯವಿಟ್ಟು ಇಷ್ಟ ಆದ್ರಂತೂ ಒಂದು ಲೈಕ್ ಮಾಡಿ. ಹಾಗೆ ಏನು ಅನ್ನಿಸ್ತಾರದು ಕೂಡ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಮಾಡಿ, ಸುಮ್ಮನೆ ಹೋಗಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಎಲ್ರಿಗೂ ಶೇರ್ ಮಾಡಿ. ನೀವು ಶೇರ್ ಮಾಡಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ. ಏನಾದರೂ ವ್ಲಾಗಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತು ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಮತ್ತು ಏನು ಚೇಂಜಸ್ ಮಾಡ್ಕೋಬೇಕಂತ ಹೇಳಿದ್ರು ಕೂಡ ಹೇಳು, ಓಪನ್ನಾಗೆ ಹೇಳಿ, ಅದೇನಿಲ್ಲ. ಆದಷ್ಟು ನಾನು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಯಾಕೆಂದರೆ ಇದು ಡೈಲಿ ಲೈಫ್ ಅಂದಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ಏನು ನಾನು ಡೈಲಿ ನಾನು ಇರ್ತೀನೋ ಮತ್ತು ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೋ ಆ ಥರ ಮಾತ್ರ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ನಿಮಗೂ ಸ್ವಲ್ಪ ಬೋರ್ ಅನ್ನಿಸುತ್ತೇನೋ ಗೊತ್ತಿಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಆಮೇಲೆ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಫೈನಲಿ ಬಟ್ಟೆ ಕೆಲಸ ಎಲ್ಲ ಆಯಿತು. ಇನ್ನು ಬಟ್ಟೆ ಎಲ್ಲ ಕೂಡ ಜಾಲಿಸ್ಬಿಟ್ಟು ಇನ್ನು ಬಕೆಟಿಗೆ ಹಾಕಿ ಇಟ್ಬಿಟ್ಟು ಇವಾಗ ಸಂಜೆ ಟೈಮ್ ಆಯಿತು. ಆಗಲೇ ಟೈಮ್ ಬಂದುಬಿಟ್ಟು ಒಂದು 3:15 ಆಗಿತ್ತು ಅನಿಸುತ್ತೆ. ಇನ್ನು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಯಾಕೆಂದರೆ ಬಿಸಿಲಲ್ಲೆಲ್ಲ ಕೂಡ ಅದು ಕಸ ಎಲ್ಲ ಗೂಡಿಸ್ಬಿಟ್ಟು ಎಲ್ಲ ತುಂಬಾಕಿ ಸ್ವಲ್ಪ ಒಂಥರ ತಲೆನೋವು ಬಂದಂಗೆ ಆಗಿತ್ತು. ಅದಕ್ಕೆ ಸ್ಟ್ರಾಂಗಾಗಿ ಒಂದು ಲೋಟ ಟೀ ಮಾಡಿಕೊಂಡು ಇನ್ನು ಕುಡಿದ್ಬಿಟ್ಟೆ. ಇನ್ನು ಕುಡಿದ ತಕ್ಷಣವೇ ಇನ್ನು ಸಂಜೆ ಆಗಲೇ ಒಂದು 4:15 ಏನಾಗಿತ್ತು ಅನಿಸುತ್ತೆ ಟೈಮು. ಇನ್ನು ಗುಂಡ ಕೂಡ ಬಂದ. ಇವತ್ತು ಶನಿವಾರ ಬೇಗನೆ ಬಿಟ್ಟಿರ್ತಾರೆ ಅಂಗನವಾಡಿ, ಆದರೂ ಕೂಡ ಅಲ್ಲಿ ಮನೆ ಹತ್ರ ಹೋಗಿರ್ತಾನಲ್ವ ಧನು ಜೊತೆ ಆಟ ಆಡೋದಕ್ಕೆ. ಇನ್ನು ನಾವು ಕರ್ಕೊಬರೋದು ಸ್ವಲ್ಪ ಲೇಟಾಗಿ ಕರ್ಕೊಬರ್ತೀವಿ. ಅಲ್ಲೇ ಅತ್ತೆ ಇರ್ತಾರಲ್ಲ, ಅತ್ತೆ ನೋಡ್ಕೊತಾರೆ. ಪವಿತ್ರನು ಮಾವ ಎಲ್ಲರೂ ಕೂಡ ನೋಡ್ಕೊತಿರ್ತಾರೆ. ಒಂದು ಸತಿ ಅತ್ತೆನೇ ಅಲ್ಲೇ ಅಕ್ಷರ ಎಲ್ಲ ಹಾಕ್ಕೊಡ್ತಾ ಇರ್ತಾರೆ ತಿದ್ದೋದಕ್ಕೆ. ಹಂಗಾಗಿ ಅಲ್ಲೇ ಇರಲಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಬಿಡ್ತೀವಿ. ಆಮೇಲೆ ಸಂಜೆ ಆದ ತಕ್ಷಣ ಕರ್ಕೊಬರ್ತೀವಿ. ಇವತ್ತು ಮಧ್ಯಾಹ್ನ ಅಂಗನವಾಡಿಯಲ್ಲಿ ಮಲಗಿಲ್ಲ ಅನಿಸುತ್ತೆ. ಅದಕ್ಕೆ ಫುಲ್ಲು ಡಲ್ಲಾಗಿದ್ದ ಫೇಸ್ ಎಲ್ಲ ಕೂಡ ಒಂಥರ ಸಪ್ಪಗಿದ್ದೆ. ಯಾಕೆ ಹಿಂಗಿದ್ದೇನಪ್ಪ ಇವನು, ಏನಾರ ಜ್ವರಗಿನ ಏನಾರ ಸ್ಟಾರ್ಟ್ ಆಯ್ತಾ ಅಂತ ಅಂದ್ಕೊಂಡ್ವಿ. ಬಟ್ ನಿದ್ದೆ ಪ್ರಾಬ್ಲಮ್ ಆಗಿತ್ತು ಅವನಿಗೆ. ಅದಕ್ಕೆ ಒಂಥರ ಫುಲ್ಲು ಫೇಸೆಲ್ಲ ಒಂಥರ ಅನ್ನಿಸ್ತಾ ಇತ್ತು. ಇನ್ನು ಇವತ್ತೆಲ್ಲ ಕೂಡ ಕ್ಲೀನ್ ಮಾಡಿದ್ವಲ್ಲ, ಒಂದೇ ಒಂದು ಟೈರ್ ಸಿಕ್ತು ಸದ್ಯ. ಟೈರ್ ಅಂದರೆ ತುಂಬ ಇಷ್ಟ. ಅಲ್ಲಿ ಮನೆ ಹತ್ರ ಹೋದರೂ ಅಷ್ಟೇ ಬರೀ ಟೈರ್ ತೊಗೊಂಡೆ ಇಬ್ಬರು ಅಣ್ಣ ತಮ್ಮಂದ್ರೆ ಆಟ ಆಡ್ತಾ ಇರ್ತಾರೆ. ಅವನಿಗೆ ನೋಡಿದ ತಕ್ಷಣವೇ ತುಂಬ ಖುಷಿ ಆಗ್ಬಿಡ್ತು.
ಟೈರ್ ನೋಡಿಬಿಟ್ಟು ಇನ್ನು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಇನ್ನು ಸಂಜೆ ಕೂಡ ಆಯ್ತಲ್ವ, ಮತ್ತೆ ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ನೀರು ಹಾಕೋಣ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಮಾಡೋಣ ಸಂಜೆಗೆ ಅಂತ ಹೇಳಿ ಕಸ ಗುಡಿಸ್ತಾ ಇದ್ದೀನಿ. ಪರವಾಗಿಲ್ಲ, ನೀರೆಲ್ಲ ಹಾಕ್ದಾಗಿಂದ ಅಂಗಳ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿದೆ, ಮತ್ತು ಕಸ ಗುಡಿಸೋದಕ್ಕೂ ಕೂಡ ಪರವಾಗಿಲ್ಲ, ಈಸಿಯಾಗಿ ಬರುತ್ತೆ. ಮುಂಚೆ ಅಂತೂ ಕಡ್ಡಿ ಪೊರ್ಕೆ ತೊಗೊಂಡು ಎಲ್ಲ ಗುಡಿಸ್ಬೇಕಿತ್ತು, ಅಷ್ಟು ರಫ್ ಥರ ಅನ್ನಿಸ್ತಾ ಇತ್ತು. ಇವಾಗ ಒಂದು ವಾರಕ್ಕೆ ಏನಿಲ್ಲ ಅಂದ್ರೂ ಒಂದು 4 ಸತಿ 5 ಸತಿ ಸಮೇತ ನಾನು ಸಗಣಿ ಹಾಕ್ತಾನೇ ಇರ್ತೀನಿ. ಹಾಕಿ ಇವಾಗ ನೆಲ ಎಲ್ಲ ಒಂದು ಲೆವೆಲ್ಗೆ ಬಂದಿದೆ. ಇನ್ನು ಮಳೆ ಬಂದ ಮೇಲಂತೂ ನೋಡೋದಕ್ಕಾಗೋದಿಲ್ಲ, ಇನ್ನು ಇರೋದು ಬರೋದೆಲ್ಲ ಕೂಡ ಕೊಚ್ಕೊಂಡು ಹೋಗುತ್ತೆ. ಇನ್ನು ಅಲ್ಲಿವರೆಗೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇನ್ನು ಫೈನಲಿ ಕಸ ಎಲ್ಲ ಗೂಡಿಸ್ಬಿಟ್ಟು ಇನ್ನು ನೀರು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಟೈಮ್ ಸಂಜೆ ಟೈಮು ಈ ಥರ ಅಂಗಳ ಇದ್ದರೆ ನೀರು ಹಾಕೋದಕ್ಕೆ ಚೆನ್ನಾಗೆ. ಯಾವಾಗಲೂ ಅಷ್ಟೇ, ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಹಿಂಗೆ ಅಂಗಳಕ್ಕೆ ನೀರು ಹಾಕ್ಬಿಟ್ಟು ಇನ್ನು ಕೈಕಾಲು ಮುಖ ತೊಳ್ಕೊಂಡು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಇನ್ನು ಊದಿನ ಕಡ್ಡಿ ಹಚ್ಚಿದ್ರೆ ಆವತ್ತಿನ ದಿನ ಕಂಪ್ಲೀಟ್ ಆಗುತ್ತೆ. ಹಂಗಿರುತ್ತೆ. ಇನ್ನು ಬಟ್ಟೆ ಕೂಡ ಒಣಗಾಕೋಣ ಅಂತ ಹೇಳ್ಬಿಟ್ಟು ಗುಂಡಿನ ಬಟ್ಟೆ ಒಂದು ಒಣಗಾಕಿದ್ದೆ, ಬಟ್ ನಮ್ಮ ಬಟ್ಟೆ ಒಣಗಾಕಿರಲಿಲ್ಲ. ಸರಿ ಬಿಡು, ಇನ್ನು ಬಿಸಿಲು ಕೂಡ ಇರಲಿಲ್ಲ ಅಷ್ಟೊಂದು, ಅದಕ್ಕೆ ಸುಮ್ಮನೆ ಹಾಕ್ತಾಯಿದ್ದೀನಿ ನೀರೆಲ್ಲ ಸ್ವಲ್ಪ ಇದಾಗಲಿ ಅಂತ ಹೇಳಿ. ಇನ್ನು ಸಂಜೆಗೆ ದೇವಸ್ಥಾನ ಕೂಡ ಹೋಗಬೇಕಿತ್ತು. ಇನ್ನು ಇವತ್ತು ಶನಿವಾರ ಅಲ್ವಾ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನು ಇವತ್ತಾಗಲೇ ಪ್ಲಾನಿಂಗ್ ಇತ್ತು. ನಮ್ಮ ಮನೆಯವರು ಕೂಡ ಹೇಳಿದರು, ಇನ್ನು ಸಂಜೆಗೆ ರೆಡಿ ಆಗಿರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಇಲ್ಲೇ ಹತ್ರನೇ, ದೂರ ಏನಿಲ್ಲ, ಇನ್ನು ಪಿಲಾಲೆಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಬಂದುಬಿಟ್ಟು ಸಂಜೆಗೆ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ.